बोलो ಭಾರತ್ ಮಾತಾ ಕಿ ಜೈ, बोलो ಭಾರತ್ ಮಾತಾ ಕಿ ಜೈ. ಇಂದು ನಮಗ ಸಂತೋಷದ ದಿನ. ಆಗಾಳೆ ಕ್ಯಾರ್ಕೆಟ್ ಏನಾರು ಹೇಳಂತಿದ್ರು ಡಬಲ್ ಧಮಾಕ ಅಂತೇಳಿ. ಡಬಲ್ ಧಮಾಕ ಅಂದ್ರೆ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಘಟಕ ಬಿಜೆಪಿ ಘಟಕದ ಉಪಾಧ್ಯಕ್ಷರಾಗಿ ನಮ್ಮ ಹಿರಿಯರಾದ ಪ್ರಕಾಶನ ಕ್ಯಾರ್ಕೆಟ್ಟಿ ಅವರು ಮತ್ತು ಕೃಷ್ಣ ಅಣ್ಣ ಅವರು ಆಯ್ಕೆ ಆಗಿದ್ದಕ್ಕೆ ನಮ್ಮ ಕಾಲನಿ ಮತ್ತು ನಮ್ಮ ಜನರಿಗೆ ತುಂಬಾ ಸಂತೋಷವಾಗಿದೆ. ಈ ಒಂದು ಒಳ್ಳೆಯ ದಿನದಂದು, ಸಂತೋಷದ ದಿನದಂದು ನಾವು ನಮ್ಮ ಚೈತನ್ಯ ನಗರದ ಅಧ್ಯಕ್ಷರಾದ ಹಿರೇಮಠ ಅಂಕಲ್ ಅವರಿಗೆ ಕ್ಯಾರ್ಕೆಟ್ ಎನ್ಆರ್ಗೆ ಸನ್ಮಾನ ಮಾಡಲಿಕ್ಕೆ ಕೊಡ್ತೀನಿ. ನಾನು ಸಿಹಿ ತಿನಿಸಿ ಸನ್ಮಾನ ಮಾಡಬೇಕು. ಅದು ಈ ನಮ್ಮ ಭಾಗದ ಜನರಿಗೆ ಇದೊಂದು ಒಳ್ಳೆಯ ಸುದ್ದಿ. ಏನಂತ ಹೇಳಿದ್ರೆ ನಮ್ಮ ಪ್ರಕಾಶ್ ಕ್ಯಾರ್ಕಟ್ಟಿಯವರು ಮತ್ತು ಕೃಷ್ಣ ಗಂಡಗಾರ್ಕರವರು ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಮುನ್ನಾ ದಿನ ಇಬ್ಬರೂ ಸಹಿತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕ್ಷೇತ್ರದ ಉಪಾಧ್ಯಕ್ಷರ ಆಯ್ಕೆ ಆಗಿದ್ದಕ್ಕೆ ನಮ್ಮೆಲ್ಲರೂ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೆಚ್ಚಿನ ಹುದ್ದೆಗಳನ್ನ ಅವರಿಬ್ಬರು ಆ ಕೃಷ್ಣ ಭಗವಂತ ದಯಪಾಲಿಸಲಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಅವ್ರು ಕೇಳ್ಕೊತಿದ್ದೀವಿ. ಎಸ್ ಸರ್, ಬೆಲ್ಲದೈತೆ ತಿನ್ರಿ ಅಲ್ರಿ ಯುವಕರು ಹಾಕ್ಬೇಕು, ನೀವು ನಾವು ಹಾಕ್ಬೇಕು. बोलो भारत माता की जय. ಭಾರತೀಯ ಜನತಾ ಪಕ್ಷ ಈ ಒಂದು ದಿನದಂದು ನಮ್ಮ ಪ್ರಕಾಶ್ ಅಣ್ಣ ಮತ್ತು ಕೃಷ್ಣ ಅಣ್ಣರಿಗೆ ಒಂದು ಹೊಸ ರೆಸ್ಪಾನ್ಸಿಬಿಲಿಟಿಯನ್ನ ಪಕ್ಷ ನೀಡಿದೆ. ಆ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಅವರು ಯಶಸ್ವಿ ಆಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಅವರೊಟ್ಟಿಗೆ ಸದಾ ನಮ್ಮ ಕಾರ್ಯಕರ್ತರ ದಂಡು ಯಾವಾಗಲೂ ಅವರ ಬೆಂಬಲಕ್ಕೆ ಯಾವಾಗಲೂ ನಿಲ್ತೇವೆ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾ ಘಂಟಾಘೋಷವಾಗಿ ಹೇಳ್ತೀನಿ. ಈಗ ಮೊನ್ನೆ ನಮ್ಮ ಅತ್ತಿಯವರು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗಿದ್ರು. ರಾಜಹಂಸದ ಬಸ್ಸಿನ ಟಿಕೆಟ್ ತೆಗಿಸಿದ್ದೆ ನಾನು. ರಾಜಹಂಸ ಅಂದ್ರೆ ಸೂಪರ್ ಡಿಲೆಕ್ಸ್ ಬಸ್ ಇದ್ದಂಗೆ ಆ ಒಂದು ಬಸ್ ತುಮಕೂರು ಹತ್ರ ಹೋಗಿ ಬಂದ್ ಬಿದ್ದಿದ್ದಕ್ಕಾಗಿ ಏಜ್ಡ್ ಪರ್ಸನ್ ಅವ್ರೇನೋ ಕಂಡಕ್ಟರ್ ಸಹಾಯದಿಂದ ಏನೋ ಮಾಡಿ ಬೆಂಗಳೂರು ಹೋದ್ರು. ಇವತ್ತು ನಾವು ಬೆಳಿಗ್ಗೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೆ. ಶಾಲಿ ಮಕ್ಕಳು ಟೀಚರ್ ಬೆಳಿಗ್ಗೆ ಶನಿವಾರ ಮುಂಜಾನೆ ಪಾಪ ಅವ್ರು ಶಾಲಿಗೆ ಹೋಗಿ ಮಕ್ಕಳಿಗೆ ಶಾಲಿಗೆ ಹೋಗ್ಬೇಕಾಗಿತ್ತು, ಅಲ್ಲಿ ಬಸ್ ಕಟ್ಟಿದ್ದು. ಈ ಒಂದು ಬದ್ಲಿತ್ತಿಂದ ಸರ್ಕಾರ ತುಕ್ಕಿಳಿದ ಸರ್ಕಾರ ಕಿತ್ತಿ ಒಗಿಬೇಕಂದ್ರೆ ಇಂಥ ನಾಯಕರ ಬೆಂಬಲ ಬೇಕು. ಅದಕ್ಕೋಸ್ಕರ ಇಂದಿನಿಂದ ನಾವು ಒಟ್ಟ ಸುಮ್ಮನೆ ಕುಂದ್ರದ್ ಬೇಡ್ರಿ. ನಮ್ಮ ಸೆಂಟ್ರಲ್ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಅಂತೂ ಪಕ್ಕಾ ಬಿಜೆಪಿ ಐತಿ. ಇದನ್ನ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ನಾವು ಪ್ರವಾಸ ಮಾಡೋಣ. ಈ ಒಂದು ದರಿದ್ರ ಸರ್ಕಾರವನ್ನು ಕಿತ್ತು ಒಯ್ಯೋಣ ಅಂತೇಳಿ ನಾ ಈ ಮೂಲಕ ಎಲ್ಲರಿಗೂ ಹೇಳ್ತೀನಿ ರೀ. ನೀವೆಲ್ಲರೂ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡೋಣ. ಈ ದರಿದ್ರ ಸರ್ಕಾರವನ್ನು ಕಿತ್ತು ಒಗಿಬೇಕು. ಇಂಥ ನಾಯಕರು ನಮಗೆ ಬೇಕಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. बोलो भारत माता की ಪ್ರಕಾಶ್ ಅಣ್ಣ ಒಂದು ಮಾತಾಡ್ತಾರೆ ಸರ್. ಹಂಗ ಮಾತಾಡ್ಬಿಡ್ರಿ, ಮಾತಾಡ್ರಿ. ಈಗ ಚೈತನ್ಯ ನಗರದ ನಿವಾಸಿಗಳ ಸಂಘದ ಅಧ್ಯಕ್ಷರು ಹಿರಿಯರಾದಂಥ ಇರ್ಪಕ್ಷಿ ಹಿರೇಮಠ ಸಾಹೇಬ್ರೆ, ನಮ್ಮ ಚೈತನ್ಯ ನಗರದ ಮೂಲ ಕಟ್ಟಿದಂಥ ಬೆಳೆಸಿದಂಥ ಹಿರಿಯರಾದಂಥ ನಮ್ಮ ಬುಳ್ಳ ಸಾಹೇಬ್ರೆ ಮತ್ತು ನಮ್ಮ ಚೈತನ್ಯ ನಗರದ ಎಲ್ಲ ಹಿರಿಯರೇ ಮತ್ತು ಇವತ್ತಿನ ಕಾರ್ಯಕ್ರಮದ ಮೇನ್ ಉಸ್ತುವಾರಿಗಳು ಮತ್ತು ಇದು ರೀಚಾರ್ಜ್ ಮಾಡಿದಂಥ ಸುಧೀರ್ ಹೊಸಮನಿ ಸಾಹೇಬ್ರೆ ಮತ್ತು ನಮ್ಮ ಇಲ್ಲಿ ಕುಮಾರ್ ಚೌಡಿಮಠ ಅವರೇ ಹಾಗೂ ಮಲ್ಲಣ್ಣ ಹುಲಿ ಸಾಹೇಬ್ರೆ, ನಮ್ಮ ಸುರೇಶ್ ಅವರೇ ಹಾಗೂ ಶಂಕರ್ ಹೊಸಮನಿ ಅವರೇ, ನಮ್ಮ ಬಸಣ್ಣ ಮತ್ತು ಎಲ್ಲ ಹಿರಿಯರೇ, ಇವತ್ತು ನಮಗೆ ಬಹಳ ಒಂದು ಖುಷಿ ಏನಾಗಿತ್ತಂತಂದ್ರೆ ನೀವು ಶ್ರೀಕೃಷ್ಣನ ಉತ್ಸವ ಸಮಿತಿಯಲ್ಲೇ ಸಾಕಷ್ಟು ಕಾರ್ಯಕ್ರಮ ಮಾಡ್ಬೇಕಂತೇಳಿ ತಾವೆಲ್ಲ ಪೂರ್ತಿ ಬೆಂಬಲವಾಗಿ ನಿಂತಿದ್ದಕ್ಕೆ
ಮೊನ್ನೆ ಲೀಲಾವತಿ ಪ್ಯಾಲೇಸ್ನಾಗ ಏನು ಮೀಟಿಂಗ್ ಸೇರಿದ್ರಿ ಅದ್ರದ್ದು ಪೂರ್ತಿ ನೆರಳು ನನ್ನ ಮೇಲೆ ಬಿದ್ದು ಒಂದು ದೇವರ ಆಶೀರ್ವಾದ ಯಾವ ಟೈಮ್ನಾಗ ಯಾರು ಏನು ಕೊಡ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನ ಎಲ್ಲರೂ ಅಂದ್ರೆ ಈಗ ಒಂದು ಹಲ್ಲಿ ಇರ್ತೈತಲ್ರಿ, ಏನಾರ ಮಾತಾಡೋ ಹೊತ್ನಾಗ ಅಲ್ಲಿ ಬಡ್ಕೊಂತೈತಿ, ಅವಾಗ ಏನಂತಾರಂದ್ರೆ ಅದೆಲ್ಲ ಶುಭ ಸೂಚನೆಗಳು ಅಂತಂದು ಇಷ್ಟು ಮಂದಿ ಎಲ್ಲರೂ ಕೇಳಿ ಕಾರ್ಕಟ್ಟೆಯವರು ಚಲೋ ಕೆಲಸ ಮಾಡ್ತಾರೆ ಎಲ್ಲರ ಬಾಯಲ್ಲಿ ಬಂದಾಗ ಅದು ದೇವರು ಒಂದ್ ಕಡೆ ಸೇರಿಸಿ ಒಂದ್ ಕಡೆ ಮಗ್ ಅಂತೇಳಿ ಬೆಳಕು ಕೊಟ್ಟಾರ. ಆ ರೀತಿ ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀರಿ. ಸುಧೀರಣ್ಣ ಅವ್ರಿಗೆ, ಬಸಣ್ಣ ಹೊಸಮನಿ ಅವ್ರಿಗೆ, ಹಿರೇಮಠ ಸಾಹೇಬ್ರಿಗೆ, ನಮ್ಮ ಕೃಷ್ಣ ಕಾಂಡಗಳ ಸಾಹೇಬರು ಇದರಲ್ಲೇ ಒಂದು 5 ವರ್ಷ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವಾಗ 5 ವರ್ಷ ಆಗಿ ಉಪಾಧ್ಯಕ್ಷರ ಕೆಲಸ ಮಾಡಿದ್ದಕ್ಕೆ ಮತ್ತು ಇವ್ರನ್ನೇ ಕಂಟಿನ್ಯೂ ಆಗಿ ಇನ್ನು 5 ವರ್ಷ ಮತ್ತೆ ಮುಂದುವರಿಲಿ ಅಂತೇಳಿ ಅವ್ರ ಜೊತೆಗೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಇನ್ನೂ ಸಾಕಷ್ಟು ಈ ಭಾಗದಿಂದ ಇದೇ ರೀತಿಯಾಗಿ ಮುಂದಿನ ಸಲ ಮಹಾನಗರ ಪಾಲಿಕೆ ಸದಸ್ಯರಾಗಿ ಸನ್ಮಾನ ಮಾಡ್ರಿ ಅಂತಂದು ಕೇಳ್ಕೊಂಡು ಅವರಿಗೆ ನನಗೆ ಇಲ್ಲೇ ಕರೆಸಿ ಸನ್ಮಾನ ಮಾಡಿ ನಿಮ್ಮೆಲ್ಲ ಒಂದು ಪ್ರೀತಿ ತೋರಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ ನಾನು ಹೇಳ್ತೀನಿ. ಬರುವ ದಿನಗಳಲ್ಲಿ ಪ್ರಕಾಶ್ ಅಣ್ಣವರು ಇನ್ನೊಂದಿಷ್ಟು ಪ್ರಕಾಶಮಾನವಾಗಿ ಬಿಂಬಲಿಸಲಿ ಅಂತೇಳಿ ನಾ ದೇವರಲ್ಲಿ ಕೇಳ್ಕೊತೀನಿ. ಅದೇ ತರ ಮತ್ತೊಬ್ಬ ನಮ್ಮ ಆತ್ಮೀಯರು, ನಮ್ಮ ನಾಯಕರಾದಂತ ಕೃಷ್ಣ ಅಣ್ಣವರು ಒಂದೆರಡು ಮಾತಾಡಬೇಕು. ಅವರು ಕೃಷ್ಣ ನೀಲಿಯನ್ನ ಇನ್ನೂ ಅಷ್ಟು ಮಾಡಬೇಕಾಗಿ ನಾ ದೇವರಲ್ಲಿ ಕೇಳ್ಕೊತೀನಿ. ಚೇತನ ನಗರದ ಮತ್ತು ಹುಬ್ಬಳ್ಳಿ ನಗರದ ಹಿರಿಯರಾದಂಥ ವಿಪಕ್ಷಣ್ಣ ಹಿರೇಮಠ ಅವರೇ ಮತ್ತು ಸಿದ್ದರಣ್ಣ ಅವರೇ ಮತ್ತು ನಮ್ಮ ಮಲ್ಲಿಕಾರ್ಜುನ ಅವರೇ ಮತ್ತು ಇಲ್ಲಿ ಸೇರಿದಂಥ ಬಾಬು ಅವರೇ ಎಲ್ಲ ಹಿರಿಯರು ಇದ್ದಾರೆ, ನಮ್ಮ ಬಸಣ್ಣ ಇದ್ದಾರೆ, ಎಲ್ಲ ಬುಲ್ಲಾಸರ್ ಇದ್ದಾರೆ, ಹಿರಿಯರು ಇದ್ದಾರೆ. ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಪಕ್ಷದ ಬೂತ್ ಅಧ್ಯಕ್ಷರಿದ್ದಾರೆ, ನಮ್ಮ ಪುರೋಹಿತ್ ಅವರು, ಶಂಕರ್ ಅವರು, ಎಲ್ಲರೂ ಹಿರಿಯರು ಇವತ್ತು ಕೂಡಿ ಇವತ್ತೇನು ಭಾರತೀಯ ಜನತಾ ಪಕ್ಷ ಒಂದು ಜವಾಬ್ದಾರಿನ ನೇಮಕ ಮಾಡಿದೆ. ಈಗ ಸುಧೀರಣ್ಣ ಆಗಲೇ ಹೇಳಿದಾಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಚುಕ್ಕಾಣಿ ಹಿಡಿಯಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗ ಬಂದಂಥ ಸರ್ಕಾರ ಎಲ್ಲರಿಗೂ ಮೋಸ ಮಾಡುವಂಥ ಸರ್ಕಾರ ಕೂಡಿದೆ. ಪ್ರತಿ ಇಂಚಿಗೂ ಹೆಜ್ಜೆಗೂ ಇವತ್ತು ಕಾಂಗ್ರೆಸ್ ಸರ್ಕಾರ ಮೋಸ ಮಾಡ್ಕೊಂತ ಜನರ ಜೇಬಿಗೆ ಒಳ್ಳೆ ಇಟ್ಟಿದೆ. ನಾವು ಎಲ್ಲೇ ಹೋದರೂ ನಮ್ಮ ತಿಳಿಲಾರ್ದೆ ಮೋಸ ಮಾಡಿ ದುಡ್ಡು ಉಳಿತಾ ಇದೆ. ಅದು ನಮ್ಗೆ ಗೊತ್ತನೇ ಆಗ್ತಾ ಇಲ್ಲ. ಆ ದುಡ್ಡನ್ನು ಫ್ರೀ ಮುಖಾಂತರ ಕೊಡೋದು ಒಂದು ಯೋಜನೆ ಮಾಡಿ ನಮಗೆ ಟ್ಯಾಕ್ಸ್ ಹಾಕೋದು, ಈ ಫೋನ್ಪೇದವ್ರಿಗೆ ದುಡ್ಡು ಕಸ್ಕೊಳ್ಳೋದು, ಯಾವ್ದಾವ್ದವ್ರು ಇದರಿಂದ ಮೋಸ ಮಾಡ್ತಾರೆ. ಲೈಟ್ ಬಿಲ್ ಜಾಸ್ತಿ, ಕಮರ್ಷಿಯಲ್ ಏನು ನಾವು ಉದ್ಯಮದಾರ ಇದ್ದೀವಿ ಅವ್ರಿಗೆ ಕರೆಂಟ್ ಬಿಲ್ ಜಾಸ್ತಿ ಮಾಡೋದು, ನಾವು ಮನೆಯಲ್ಲಿ ಏನಾದರೂ ಜಾಸ್ತಿ ಯೂನಿಟ್ ಜಾಸ್ತಿ ಮಾಡಿದರೆ ಜಾಸ್ತಿ ಏನಾದರೂ ಅದಕ್ಕೆ ಅದು ಡಬಲ್ ದುಡ್ಡು ಹಚ್ಚೋದು, ಎಲ್ಲ ರೀತಿಲಿಂದ. ಮತ್ತು ಭ್ರಷ್ಟಾಚಾರ ಹೆಂಗಂತ ಹೇಳಿದ್ರೆ ಆಫೀಸಾಗೆ ₹1 ಕೊಡಲಿ ₹2 ಕೊಡಬೇಕು. ಅದು ಯಾರು ಕೇಳಿದ್ರೆ ಫಸ್ಟ್ ಮಾಡಿದ್ರೆ ಯಾವುದೂ ಅದಕ್ಕೆ ಏನು ಕೇಳನೂಬಾರ್ದು. ಕೇಳಿದ್ರೆ ಯಾರು ಕೇಳ್ತಾರೋ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಿ ಅವ್ರಿಗೆ ತೊಂದರೆ ಕೊಡುವಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಕಳ್ಳ ಸರ್ಕಾರ ಇದೆ. ಅದನ್ನು ಮನಗೊಂಡಿರುವುದು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಹೊಸ ಘಟಕವನ್ನು ಕಟ್ಟಬೇಕು, ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡಬೇಕು. ಆ ಹೊಸ ಪದಾಧಿಕಾರಿಗಳು ಹೇಗಿರ್ಬೇಕಂತ ಹೇಳಿದ್ರೆ ಮುಂಬರುವ ದಿವಸಗಳಲ್ಲಿ ಸಿದ್ದರಣ್ಣ ಹೇಳಿದಂಗೆ ಈ ಒಂದು ಚುಕ್ಕಾನ ಹಿಡಿಬೇಕು. ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಚುಕ್ಕಾನ ಹಿಡಿಬೇಕು, ರಾಮರಾಜ್ಯವಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡಿದೆ. ಆ ಒಂದು ನೇಮಕ ಆಗಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ನಮ್ಮ ಪ್ರಕಾಶಣ್ಣ ಕ್ಯಾರೆಕ್ಟರ್ ಒಂದು ಮಹತ್ವದ ಜವಾಬ್ದಾರಿಯನ್ನು ಕೊಟ್ಟು ಅವರೇನು ಹೊತ್ತು ಕಾಂಗ್ರೆಸ್ಸನ್ನು ಇಷ್ಟು ವರ್ಷ ಕಾಂಗ್ರೆಸ್ಸಲ್ಲಿ ಇದ್ದು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡಿದರೆ ಅವರ ಶಕ್ತಿಯನ್ನು ಮನಗೊಂಡು ಅವರ ಸಂಘಟನೆಯನ್ನು ಮನಗೊಂಡು ಇದು ಅವ್ರಿಗೆ ಏನಾದರೂ ನಾವು ಪದಾಧಿಕಾರಿಗಳನ್ನು ಕೊಟ್ಟರೆ ಭಾರತೀಯ ಜನತಾ ಪಕ್ಷ ಸೆಂಟ್ರದಲ್ಲಿ ಒಂದೇ ಅಲ್ಲ, ಸೆಂಟ್ರಲ್ ಕ್ಷೇತ್ರದಲ್ಲಿ ಒಂದೇ ಅಲ್ಲ, ಪಶ್ಚಿಮ ಕ್ಷೇತ್ರದಲ್ಲಿ, ಪೂರ್ವ ಕ್ಷೇತ್ರದಲ್ಲಿ, ಧಾರವಾಡದಲ್ಲಿ, ಈ ಎಲ್ಲ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಸಂಘಟಿತವಾಗಿ ಬೆಳಿಬೇಕು. ಅಲ್ಲಿಯೂ ಭಾರತೀಯ ಜನತಾ ಪಕ್ಷದ ಶಾಸಕರು ಗೆದಿಬೇಕು, ಮುಂಬರುವ ಮಹಾನಗರ ಪಾಲಿಕೆ ಸದಸ್ಯರು ಗೆದಿಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಇವತ್ತು ಮಹತ್ವದ ಒಂದು ನಿರ್ಧಾರವನ್ನು ಶ್ರೀ ಮಹೇಶಣ್ಣ ತೆಂಗಿನಕಾಯಿಯವರು ಇರ್ಬೋದು, ಮಾನ್ಯ ಪ್ರಹ್ಲಾದ್ ಜೋಶಿ ಸರ್ ಇರ್ಬೋದು, ಅರವಿಂದ್ ಬೆಲ್ಲದ್ ಸರ್ ಇರ್ಬೋದು, ಎಲ್ಲರೂ ಸೇರಿ ಇವತ್ತು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಪೇರೆಂಟ್ ಬೋರ್ಡಲ್ಲಿ ಭಾರತೀಯ ಜನತಾ ಪಕ್ಷದ ತಿಪ್ಪಣ್ಣವರ ಅಧ್ಯಕ್ಷತೆಯವರ ಜೊತೆಯಲ್ಲಿ ಕೆಲಸ ಮಾಡಲು ನಮ್ಮ ಪ್ರಕಾಶಣ್ಣ ಕ್ಯಾರೆಕ್ಟರ್ಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನನ್ನ ಸಂಘಟನೆಯನ್ನು ನಾನು ಗುರುತಿಸಿ ಇವತ್ತು ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಹಲವಾರು ಪದಾಧಿಕಾರಿ ಕೆಲಸವನ್ನು ಮಾಡಿದ್ದೇನೆ. ಭಾರತೀಯ ಜನತಾ ಪಕ್ಷದ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ದೆ. ಕಳೆದ ಬಾರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ OBC ಮೋರ್ಚಾದ ಜಿಲ್ಲಾಧ್ಯಕ್ಷನಾಗಿಯೂ ನಾನು ಕೆಲಸ ಮಾಡಿದ್ದೆ.
ಮತ್ತು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಏನು ಮೊನ್ನೆ ನಮ್ಮ ಜಗದೀಶ್ ಶೆಟ್ಟರ್ ಇದ್ರು ಅವ್ರ ಜೊತೆ ಇದ್ದಾಗ ಜನರಲ್ ಸೆಕ್ರೆಟರಿ ಆಗನೂ ಕೆಲಸ ಮಾಡಿದೆ ಸೆಂಟ್ರಲ್ ಕ್ಷೇತ್ರದ. ಈ ಎಲ್ಲ ಒಂದು ಅನುಭವವನ್ನು ಗಮನಿಸಿ ನನಗೆ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ನಂತರ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನಗೆ ಇದೇ ಒಂದು ವಾರ್ಡ್ ನಂಬರ್ 51 ಹೊಸದಾಗಿ ಆದಂಥ ಸಮಯದಲ್ಲಿ ಅಲ್ಲಿ ಹೊಸ ವಾರ್ಡ್ ಇದ್ರೂ ಸಹಿತ ನಮ್ಮ ಸಂಘಟನೆಯನ್ನು ಗುರುತಿಸಿ ನನ್ನನ್ನು ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯನ ಟಿಕೆಟನ್ನು ಸಹ ಕೊಟ್ಟಿದ್ದರು. ನನ್ನ ಸಂಘಟನೆ ಗುರುತಿಸಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಆಭಾರಿಯಾಗಿದ್ದೇನೆ. ಮತ್ತೊಮ್ಮೆ ಇವತ್ತು ಪ್ರಕಾಶಣ್ಣ ಕೆರಗಟ್ಟಿ ಅವರು ಈ ಒಂದು ಭಾಗದಲ್ಲಿ ಬಂದೇ ಉಪಾಧ್ಯಕ್ಷರನ್ನಾಗಿದ್ದಾರೆ. ಅವ್ರ ಜೊತೆನೇ ಸಂಘಟನೆ ಮಾಡಿದರೆ ಇನ್ನೂ ಶಕ್ತಿಯುಕ್ತ ಆಗ್ತದೆ, ಈ ಭಾರತೀಯ ಜನತಾ ಪಕ್ಷ ಬಲಿಷ್ಠ ಆಗ್ತದೆ ಈ ಭಾಗದಲ್ಲಿ ಅಂತ ತಿಳ್ಕೊಂಡು ಅವ್ರ ಜೊತೆನೇ ಇನ್ನೊಮ್ಮೆ ನನಗೆ ಭಾರತೀಯ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಋಣಿಯಾಗಿರ್ತೀನಿ ಅಂತ ಹೇಳುತ್ತಾ, ಮತ್ತು ನಮ್ಮ ಚೈತನ್ಯ ನಗರದ ಏನೋ ಪ್ರೀತಿ ವಿಶ್ವಾಸ ಇದೆ, ಹೃದಯಪೂರ್ವಕವಾದಂಥ ಪ್ರೀತಿ ವಿಶ್ವಾಸ ಇವತ್ತು ನೋಡ್ರಿ ಎಲ್ಲಿನೂ ನಮಗೆ ಕರೆದು ಸನ್ಮಾನ ಮಾಡಲಿಲ್ಲ. ಬಟ್ ಪ್ರಥಮವಾಗಿ ಚೈತನ್ಯ ನಿವಾಸಿಗಳು ನಮ್ಮನ್ನ ಕರೆದು ಸನ್ಮಾನವನ್ನು ಮಾಡಿ ನಮ್ಮ ಶಕ್ತಿಯನ್ನ ಗುರುತಿಸಿ ತಮ್ಮ ಜೊತೆ ನನಗನ್ನಿಸ್ತೈತಿ ತಮ್ಮ ಒಂದು ಹೃದಯ ಅಂತಾಳದ ಒಂದು ಆಶೀರ್ವಾದ ನಮ್ಮಲ್ಲಿರುವಂಥ ಅಭಿಮಾನದಿಂದ ಇವತ್ತು ನಮ್ಮನ್ನ ಗುರುತಿಸಿ ಉಪಾಧ್ಯಕ್ಷ ಕೊಟ್ಟಿರ್ಬೋದು ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ತಮ್ಮಲ್ಲಿರುವಂಥ ಪ್ರೀತಿ, ನಿಷ್ಕಲ್ಮಂಕವಾದಂಥ ಪ್ರೀತಿ, ನಿಷ್ಫಲಿಸುವಂಥ ಒಂದು ಸಂಘಟನೆ. ಇವತ್ತೇನೋ ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ರಾಮನವಮಿ ಕಾರ್ಯಕ್ರಮ ತಾವು ಮಾಡ್ತೀರಿ, ಅದ್ದೂರಿ ಆದಂಥ ಒಂದು ರಾಮಚಂದ್ರದಿಂದ ಒಂದು ರಾಮನವಮಿ ಕಾರ್ಯಕ್ರಮವನ್ನು ಮಾಡ್ತೀರಿ ಪ್ರತಿ ವರ್ಷ. ಈ ಒಂದು ಎಲ್ಲ ತಮ್ಮ ಹಿಂದೂ ಸಂಘಟನೆ ಶಕ್ತಿ ಮುಖಾಂತರ ಈ ಭಾಗದಲ್ಲಿ ನಮ್ಮಿಬ್ಬರಿಗೂ ಒಂದು ಶಕ್ತಿ ಕೊಟ್ಟಿದೆ ಭಾರತೀಯ ಜನತಾ ಪಕ್ಷ ಅಂತ ಹೇಳಿ ಬಯಸುತ್ತಾ, ನಿಮ್ಮ ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಇರಲಿ, ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಂತ ನನ್ನ ಮಾತಾಡೋ ಬಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬಾ ಧನ್ಯವಾದಗಳು ಕೃಷ್ಣ ಅಣ್ಣರೇ. ಈಗ ನಮ್ಮ ಮೇಲೆ ಇರುವುದು ಒಂದು ದೊಡ್ಡ ಹೊಣೆ. ಈಗ ನೀವು ಕಳೆದ 2-3 ದಿನದಲ್ಲಿ ನಮ್ಮ ಫೇಸ್ಬುಕ್ದಲ್ಲಿ ಮತ್ತು ವಾಟ್ಸಪ್ದಲ್ಲಿ ಮೆಸೇಜ್ಗಳು ಹರಿದಾಡ್ತಾ ಇದಾವೆ ಮತ್ತು ನ್ಯೂಸ್ ಪೇಪರಲ್ಲಿ ಬರ್ತಾ ಇದಾವೆ. ಚಾಟ್ ಸೆಂಟರ್ದವರಿಗೆ GST ನೋಟಿಸ್ ಕಳಿಸಿದಾರಂತ, ಆಮೇಲೆ ಬೇಕರಿ ಅವರಿಗೆ GST ನೋಟಿಸ್ ಕಳಿಸ್ಯಾರಂತ, ಹಾಲ್ ಮರವನ್ಗೊಳಿಸಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಒಂದು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಆ ನೋಟಿಸ್ ಕಳಿಸಿದ್ದು ಕಳ್ಳ ಸರ್ಕಾರ, ನಮ್ಮ ನರೇಂದ್ರ ಮೋದಿ ಅವರು ಅಲ್ಲ ಅಂತೇಳಿ ನಾವು ಜನರಿಗೆ ತಿಳಿ ಹೇಳಬೇಕಾಗಿದೆ. ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಮಾತ್ರ ನೋಟಿಸ್ ಹೋಗಿದಾವೆ, ಉಳಿದ ನಮ್ಮ ಭಾರತ ದೇಶದಂತ ಎಲ್ಲಿ ನೋಟಿಸ್ ಹೋಗಿಲ್ಲ. ಹೋಗಿದ್ದು ಬರೇ ಕರ್ನಾಟಕದಲ್ಲಿ. ಅದೊಂದು ತುಕ್ಕಿಡಿದ ಸರ್ಕಾರ ಖಾಲಿಯಾಗಿದೆ. ಅದಕ್ಕೋಸ್ಕರ ಈ ಮೂಲಕವಾಗಿ ಒಂದು ದುಡ್ಡನ್ನು ಸುಳ್ಳು ಹೇಳಿ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ. ಈ ಒಂದು ಮೆಸೇಜ್ ನಾವು ಕಾರ್ಯಕರ್ತರಾಗಿ ಎಲ್ಲರ ಮನಸ್ಸಲ್ಲಿ ತಲೆಯಲ್ಲಿ ತಿಳಿ ಹೇಳಬೇಕಾಗಿ ನಾನು ಕೇಳ್ಕೊತೀನಿ. ಇಷ್ಟು ಹೇಳಿ ಈ ಕಾರ್ಯಕ್ರಮವನ್ನ ಇಲ್ಲೇ ಮುಗಿಸೋಣ. ಧನ್ಯವಾದಗಳು. ಭಾರತ್ ಮಾತಾ ಕಿ बोलो भारत माता की कृष्णा अन्नार्गे ಜಯವಾಗಲಿ, प्रकाश अन्नार्गे ಜಯವಾಗಲಿ. थैंक यू.